ಶತ್ರು ಮಿತ್ರ ಎಂಬ ಮಾತಿದೆ. ಭಾರತದ ವಿಚಾರದಲ್ಲಿ ಚೀನಾ ಇದೇ ನೀತಿಯನ್ನು ಪಾಲಿಸ್ತಾ ಇರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಅತ್ತ ಅಮೆರಿಕ ಭಾರತದ ಔಷಧಿಗಳ ಮೇಲೆ 100% ಸುಂಕ ಹೇರ್ತಿದ್ರೆ, ಇತ್ತ ಚೀನಾ ಭಾರತದ ಔಷಧಿಗಳ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿ ಅಚ್ಚರಿ ಮೂಡಿಸಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ವಿಶ್ವದ ದೊಡ್ಡನ ಪಟ್ಟಕ್ಕೇರಿದ ಮೇಲೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಒಂದಿಲ್ಲೊಂದು ಸಮರ ಸಾರುತ್ತಲೇ ಇದ್ದಾರೆ. ಭಾರತ ರಷ್ಯಾ ವಿರುದ್ಧ ತೈಲ ವ್ಯಾಪಾರ ಮಾಡದಂತೆ ಬೆದರಿಸಲು ಟ್ರಂಪ್ ಅನೇಕ ಪ್ರಯತ್ನಗಳನ್ನು ಮಾಡಿದರು. ಆಮದು ಸುಂಕ ಹೆಚ್ಚಿಸಿ ಭಾರತದ ವ್ಯಾಪಾರ ವಲಯಕ್ಕೆ ಹೊಡೆತ ಕೊಟ್ಟು ಹೆದರಿಸಲು ಮುಂದಾದ್ರು. ಆದ್ರೆ ಭಾರತ ಇದ್ಯಾವುದಕ್ಕೂ ಜಗ್ಗದಿದ್ದಾಗ ಈಗ ಟ್ರಂಪ್ ಅದೇ ಟ್ಯಾಕ್ಸ್ ಹುಚ್ಚಾಟಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಭಾರತದ ಔಷಧಿಗಳ ಮೇಲೆ 100% ಸುಂಕವನ್ನು ಮೊನ್ನೆಯಷ್ಟೇ ಟ್ರಂಪ್ ಹೆಚ್ಚಿಸಿದ್ದಾರೆ. ಅಂದ್ರೆ ಅಮೆರಿಕಗೆ ಮಾರಾಟವಾಗುವ ಔಷಧಿಗಳು 100% ಸುಂಕಕ್ಕೆ ಒಳಪಟ್ಟಿರುತ್ತವೆ. ಅಮೆರಿಕಗೆ ದೊಡ್ಡ ಪ್ರಮಾಣದಲ್ಲಿ ಔಷಧ ರಫ್ತು ಮಾಡುವ ದೇಶ ಅಂದ್ರೆ ಅದು ಭಾರತ. ಭಾರತ ಜೆನೆರಿಕ್ ಔಷಧಿಗಳ ಅತಿ ದೊಡ್ಡ ರಫ್ತುದಾರ ಎಂಬ ಹೆಗ್ಗಳಿಕೆ ಇದೆ. ಆದ್ರೆ ಟ್ರಂಪ್ ನಿರ್ಧಾರದಿಂದ ಭಾರತಕ್ಕೆ ನಷ್ಟವಾಗೋದಂತೂ ಸತ್ಯ. ಆದ್ರೆ ಟ್ರಂಪ್ರ ಈ ನಡೆಯ ಲಾಭವನ್ನು ಪಡೆಯಲು ಚೀನಾ ಮುಂದಾದಂತಿದೆ. ಭಾರತದ ಔಷಧಿಗಳ ಮೇಲೆ ಟ್ರಂಪ್ 100% ತೆರಿಗೆ ಹೇರಿದ ಬೆನ್ನಲ್ಲೇ ಭಾರತದ ಔಷಧ ಆಮದಿನ ಮೇಲಿದ್ದ 30% ತೆರಿಗೆಯನ್ನು ಶೂನ್ಯಕ್ಕಿಳಿಸಿ ಆದೇಶ ಹೊರಡಿಸಿದೆ. ಈ ಮೂಲಕ ಚೀನಾ ಡೊನಾಲ್ಡ್ ಟ್ರಂಪ್ಗೆ ಟಾಂಗ್ ಕೊಟ್ಟಿದೆ ಎಂದು ಹೇಳಬಹುದು. ಆದ್ರೆ ಭಾರತದ ಮಟ್ಟಿಗೆ ಇಲ್ಲಿ ತುಂಬಾ ಪ್ರಮುಖ ವಿಚಾರವೇನು ಗೊತ್ತಾ? ಭಾರತದ ಔಷಧಿಗಳ ಮೇಲೆ ಟ್ರಂಪ್ 100% ಸುಂಕ ವಿಧಿಸಿದ್ದಾರೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಅಮೆರಿಕವನ್ನು ಭಾರತ ದೂರ ತಳ್ಳುವ ಹಾಗೂ ಇಲ್ಲ. ಹಾಗೇನೆ ಕಂಪ್ಲೀಟ್ ಸುಂಕ ಕಡಿತಗೊಳಿಸಿದೆ ಅನ್ನೋ ಕಾರಣಕ್ಕೆ ಚೀನಾವನ್ನು ಪಕ್ಕಕ್ಕೆ ಕರೆದು ಕೂರಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ನಡೆಯುತ್ತಿರೋದು ಶತ್ರುವಿನ ಶತ್ರು ಮಿತ್ರ ಅನ್ನೋ ಆಟವೇ ಹೊರತು ಮತ್ತೇನೇನು ಅಲ್ಲ ಅನ್ನೋದನ್ನ ನಾವು ಮರೆಯಬಾರದು. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.